ನಮ್ಮನ್ನು ಕೆಣಕಿದವರಿಗೆ ತಕ್ಕ ಉತ್ತರ ನೀಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬರ ಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಪ್ರತಿಪಕ್ಷದ ನಾಯಕ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಇದೇ ಮೇ 3ರಂದು ಶನಿವಾರ ಬೆಳಗ್ಗೆ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾಶ್ಮೀರದಲ್ಲಿ ನಡೆದ ಪೆಹಲ್ಗಾಮ್ ದಾಳಿಯ ಕುರಿತು ದೇಶದ ಉಳಿವಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡರೆ ಅದಕ್ಕೆ ಬೆಂಬಲ ನೀಡುತ್ತೇವೆ. ಇದರಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಎಲ್ಲಾ ಪಕ್ಷದ ನಾಯಕರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಬರೀ ಭಾಷಣ ಮಾಡಿಕೊಂಡು ಕುಳಿತುಕೊಂಡರೆ ಆಗದು. ನಮ್ಮನ್ನು ಕೆಣಕಿದವರಿಗೆ ತಕ್ಕ ಉತ್ತರ ನೀಡಬೇಕು. ದೇಶ ಉಳಿದರೆ ನಾವೆಲ್ಲರೂ ಉಳಿಯುತ್ತೇವೆ, ಸಂವಿಧಾನ ಉಳಿದರೆ ಲೋಕತಂತ್ರ ಉಳಿಯುತ್ತದೆ ಎಂದು ಮಾತನಾಡಿದರು. ಯಾರು ಇಂಡಿಯಾ ಗೌರ್ಮೆಂಟ್ ಮೊದಲನೂ ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ಅದ್ರಾಗ ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ, ಅಪೋಸಿಷನ್ ಪಾರ್ಟಿದು ಬೆಂಬಲ. ಈಗ ಇದನ್ನು ಅವರು ಎಲ್ಲರಿಗೂ ವಿಶ್ವಾಸನಾಗ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೀವಿ. ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ. ಅದಕ್ಕೆ ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದು ಇವರು ಫೈಟ್ ಮಾಡಬೇಕು, ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಮಾಡಬೇಕು. ಬರೀ ಭಾಷಣ ಮಾಡ್ದ ಹೇಳ್ದ ಅಷ್ಟಕ್ಕಲ್ಲ ಇದು. ಮತ್ತು ನಾವು ಇದನ್ನೂ ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರದ ಇದನ್ನು ತೊಗೊಳ್ಬೇಕು. ಏನು ಹೇಳ್ತೀನಿ, ಅದರ ಪ್ರತಿರೋಧನ ನಾವು ಮಾಡಬೇಕು, ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು. ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕೋತ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು, ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ನೀ ಎಲ್ಲಿಂದ ಬಂದೆಪ್ಪ ಹಿಂದೆ? ಈಗ ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ನಾನು ಇದ್ರ ಬಗ್ಗೆ ರಾಜಕೀಯ ಮಾಡಲ್ಲ. ಆದರೆ ಅವ್ರ ಉದ್ದೇಶ ಇರ್ಬೋದು. ಈಗ ಕಾಣ್ತಾನೆ ಇದೆ, ಏನು ಈ ಕಡೆ ಜಾತಿ ಗಣತಿ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನಾಗ ಭಾಷಣ ಮಾಡ್ತಾರೆ. ಮೊನ್ನೆ ಹೋಗಿ ಈ ಕಡೆ ಪಹಲ್ಗಾಂವದಲ್ಲಿ ಹಮ್ಲ ನಡೆದ್ರೆ 17 ಜನ ಅಲ್ಲಿ ಹೋಗಿ ಇಂಗ್ಲೀಷ್ನಾಗ ಹಿಂದಿದಾಗ ಭಾಷಣ ಮಾಡ್ಕೋತ ಹೋಗ್ತಾರೆ. ಅದ್ರ ಉದ್ದೇಶನು, ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ. ನಮ್ಮ ಸಂವಿಧಾನ ಇದ್ದರೆ ನಮ್ಮ ಲೋಕತಂತ್ರ ಉಳಿತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದೆ ಹೊರತಾಗಿ ಇವ್ರು ಚುನಾವಣೆ ಭಾಷಣ ಮಾಡೋಕ್ಕಂತ ಮಾಡಿಲ್ಲ. सर CWC को PWC बोल के बीजेपी ने बताया था।